ಬಿಜೆಪಿಯಲ್ಲಂತೂ ಒಂದು ಕಡೆಗೆ ಯೋಗೇಶ್ವರ ವಿಚಾರದಲ್ಲಿ ತಿಕ್ಕಾಟ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಎರಡೆರಡು ಗುಂಪುಗಳ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಬಿಜೆಪಿ ಹೈಕಮಾಂಡ್ಗೆ 3 ದೂರು ಕೂಡ ಹೋಗ್ತಾ ಇದೆ. ದಾವಣಗೆರೆ, ಚನ್ನಪಟ್ಟಣ, ಹಾಸನ ವಿಚಾರದಲ್ಲಿ 3 ದೂರು ಕೂಡ ಹೋಗಿದೆ. ಈಗ ಜೆಡಿಎಸ್ನಿಂದ 1, ಬಿಜೆಪಿಯ 2 ನಾಯಕರಿಂದ 2 ದೂರು ಹೋಗಿದೆ. ಏನಕ್ಕೆ? ಲೋಕಸಭೆಯಲ್ಲಿ ವಿರೋಧ ಮಾಡಿದವರೇ ಈಗ ಆಪ್ತರಂತೆ ಓಡಾಡುತ್ತಾರೆ. ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿದ್ದವರು ಪಕ್ಷ ವಿರೋಧಿ ಚಟುವಟಿಕೆ ಸಹಿಸಬೇಕಾ? ರಾಧಾಮೋಹನ್ ದಾಸ್ ಬಳಿ ಈಗ ದೂರನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ರಿಯಾಕ್ಷನ್ ಏನ್ ಮಾಡುತ್ತೆ ಗೊತ್ತಿಲ್ಲ. ಲೋಕಸಭೆಯಲ್ಲಿ ವಿರೋಧ ಮಾಡಿದವರೇ ಈಗ ಆಪ್ತರಂತೆ ಓಡಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿದ್ದವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಸಹಿಸಬೇಕಾ ಅಂತೆಲ್ಲ ಕೇಳಿದ್ದಾರೆ. ರಾಧಾಮೋಹನ್ ದಾಸ್ ಬಳಿ ಈಗ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಿದೆ. ಜೆಡಿಎಸ್ ದೂರು ಏನು? ಪ್ರೀತಮ್ ಗೌಡ ವಿರುದ್ಧ ಜೆಡಿಎಸ್ ದೂರನ್ನ ಕೊಟ್ಟಿರೋದು. ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರಿಂದ ಈ ದೂರು ಸಲ್ಲಿಕೆಯಾಗಿದೆ. ಪ್ರೀತಮ್ ಗೌಡರನ್ನ ಎಚ್ಚರಿಸುವ ಬದಲು ಬೆನ್ನು ತಟ್ಟುತ್ತಿದ್ದಾರೆ ಅಂತ ಆರೋಪಿಸಿ ಈ ದೂರನ್ನ ಕೊಟ್ಟಿದ್ದಾರೆ ಜೆಡಿಎಸ್ನವರು. ಯಾರ ಮೇಲೆ? ವಿಜಯೇಂದ್ರ ಅವರ ಮೇಲೆ. ಪ್ರೀತಮ್ ಗೌಡರನ್ನ ಎಚ್ಚರಿಸಬೇಕಾಗಿತ್ತು, ಅದರ ಬದಲಾಗಿ ಅವರು ಬೆನ್ನು ತಟ್ಟಿ ಓಡಾಡ್ತಾ ಇದ್ದಾರೆ ಅಂತ ಆರೋಪಿಸಿ ದೂರನ್ನ ಕೊಟ್ಟಿದ್ದಾರೆ. ಎರಡನೇ ಇದಕ್ಕೆ ಬರೋಣ. ಬಿಜೆಪಿಯಲ್ಲಿರುವಂಥ 2 ನಾಯಕರು ದೂರು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಮೊದಲನೇದಾಗಿ ರೇಣುಕಾಚಾರ್ಯ ವಿರುದ್ಧ ಸಿದ್ದೇಶ್ವರ್ ಅವರು ಕೊಟ್ಟಿರುವಂಥ ದೂರು. ದಾವಣಗೆರೆ ವಿಚಾರದಲ್ಲಿ ಹೈಕಮಾಂಡ್ಗೆ ಸಿದ್ದೇಶ್ವರ್ ದೂರನ್ನು ಕೊಟ್ಟಿರೋದು. ಲೋಕಸಭೆಯ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರ ವಿರುದ್ಧ ಕ್ರಮ ಯಾಕೆ ತಗೊಂಡಿಲ್ಲ? ಅದೇ ರೇಣುಕಾಚಾರ್ಯರನ್ನ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರ ಮೇಲೆ. ರೇಣುಕಾಚಾರ್ಯನ ಹತ್ತಿರಕ್ಕೆ ಬಿಟ್ಕೊಂಡಿದ್ದಾರೆ. ಬಟ್ ಇದೇ ರೇಣುಕಾಚಾರ್ಯ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ರು ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಇನ್ನೊಂದು, ಚನ್ನಪಟ್ಟಣಕ್ಕಾಗಿ ಯೋಗೇಶ್ವರ್ ದೂರನ್ನು ಕೊಟ್ಟಿರೋದು. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ವಿಚಾರದಲ್ಲಿ ಕ್ಲೇಮ್ ವಿಜಯೇಂದ್ರ ಮಾಡ್ತಾ ಇಲ್ಲ. ಅಂದರೆ ಬಿಜೆಪಿ ಅಭ್ಯರ್ಥಿ ನಿಲ್ತಾರೆ ಅನ್ನೋದನ್ನು ಯಾವುದು ಕ್ಲೇಮ್ ಮಾಡ್ತಿಲ್ಲ ಅಂತ. ವಿಜಯೇಂದ್ರ ಯಡಿಯೂರಪ್ಪ ಇದ್ದ ವೇದಿಕೆಯಲ್ಲೇ ಕುಮಾರಸ್ವಾಮಿ ಗರಂ ಆಗಿ ಮಾತಾಡ್ತಾರೆ, ಆದರೂ ಯಾವುದಕ್ಕೂ ಪ್ರತಿಕ್ರಿಯಿಸೋದಿಲ್ಲ. ಟಿಕೆಟ್ ಕ್ಲೇಮ್ ಮಾಡ್ತಾನೆ ಇಲ್ಲ ಅಂತ ದೂರನ್ನು ಕೊಟ್ಟಿರೋದು. ಟಿಕೆಟ್ ಆಕಾಂಕ್ಷಿ ಸಿಪಿ ಯೋಗೇಶ್ವರ್ ಅವರಿಂದಲೇ ರಾಧಾಮೋಹನ್ ದಾಸ್ಗೆ ದೂರನ್ನು ನೀಡಿದ್ದಾರೆ. ಹಾಗಾಗಿ ಒಟ್ಟು 3 ದೂರುಗಳು ಹೋಗಿದೆ. ಈಗ 2 ಬಿಜೆಪಿಯವರು, ಒಂದು ಸಿದ್ದೇಶ್ವರ್ ಅವರು, ಇನ್ನೊಂದು ಕಡೆಗೆ ಯೋಗೇಶ್ವರ್ ಅವರು. ಮಗದೊಂದು ಜೆಡಿಎಸ್ನಿಂದ ಹಾಸನದ ನಾಯಕರು ಹೋಗಿ ದೂರನ್ನು ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ವಿಜಯೇಂದ್ರ ಅವರ ಮೇಲೆ ದೂರಿನ ವಿಚಾರಗಳ ಹೊಸದೇನಲ್ಲ, ಹಿಂದೆಯೂ ಕೂಡ ದೂರುಗಳು ಸಾಕಷ್ಟು ಬಂದಿದೆ. ಇಲ್ಲಿಯವರೆಗೂ ಹೈಕಮಾಂಡ್ ಆ ವಿಚಾರದಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಂತೂ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ಳಿಲ್ಲ. ಕರೆದು ಸೂಕ್ಷ್ಮವಾಗಿ ಹೇಳಿ ಕಳಿಸಿದಾರನೋ ಅದು ಗೊತ್ತಿಲ್ಲ. ಬಟ್ ಈ ದೂರಿನ ವಿಚಾರಕ್ಕೆ ಹೋಗೋದಾದರೆ ಏನು ಕ್ರಮ ತೆಗೆದುಕೊಳ್ಳೋಕ್ಕಾಗತ್ತೆ ಅಂತ ಆ ಸ್ಥಿತಿಯಲ್ಲಿ ಇದೆಯಾ ಈಗ ಕ್ರಮ ತೆಗೆದುಕೊಳ್ಳೋ ಸ್ಥಿತಿಯಲ್ಲಿ? ಅರುಣ್, ಹೈಕಮಾಂಡು ಒಂದು ಕಡೆ ತಾನೇ ಸ್ವತಃ ಒಂದಷ್ಟು ಅಪ್ಡೇಟ್ಸ್ಗಳನ್ನ ರಾಜ್ಯ ಬಿ ಜೆ ಪಿಲಿ ಏನಾಗ್ತಿದೆ ಅನ್ನುವಂಥ ವಿಚಾರದಲ್ಲಿ ಪಡ್ಕೊಳ್ಳುತ್ತೆ. ಇನ್ನೊಂದು ಕಡೆಯಿಂದ ಇಲ್ಲಿ ಯಾರಿಗೆಲ್ಲ ಏನು ಅತೃಪ್ತಿ ಆಗಿದೆಯೋ, ಅಸಮಾಧಾನ ಆಗಿದೆಯೋ, ಏನಾಗ್ತಿದೆ ಅದನ್ನು ಒಂದಷ್ಟು ಜನ ಹೈಕಮಾಂಡ್ಗೆ ಮಾಹಿತಿ ರವಾನೆ ಮಾಡ್ತಾ ಇರ್ತಾರೆ. ಈಗಾಗಲೇ ಭಿನ್ನಮತದ ಬಿಸಿಯಲ್ಲಿ ಬಿ ಜೆ ಪಿ ಬೈತಾ ಇರುವಂಥದ್ದು. ಬೆಳಗಾವಿ, ಬೆಂಗಳೂರಲ್ಲಿ ಭಿನ್ನರು ಸಭೆ ಮಾಡಿದ್ದಾರೆ. ಅದರ ತಲೆನೋವಿನ ಮಧ್ಯೆನೇ ವಿಜಯೇಂದ್ರ ವಿರುದ್ಧ ಮತ್ತೆ 3 ದೂರು ದಾಖಲಾಗಿರುವಂಥದ್ದು. ಹಾಸನದಲ್ಲಿ JDS ಘಟಕ ಬಿ ಜೆ ಪಿ ಹೈಕಮಾಂಡ್ನ ನಾಯಕರಿಗೆ ದೂರು ಕೊಟ್ಟಿರುವಂಥದ್ದು. ಹಾಸನದ JDS ಜೊತೆಗೆ ಕುಮಾರಸ್ವಾಮಿ ಅವರು, ಇವರೆಲ್ಲರಿಗೂ ಕೂಡ ಒಂದು ದೊಡ್ಡ ಅಸಮಾಧಾನ ಏನಂದರೆ ಪ್ರೀತಮ್ ಗೌಡಕ್ಕೆ ವಿಜೇಂದ್ರ ಅವರು ಬೆನ್ನು ತಟ್ತಾ ಇದ್ದಾರೆ ಅಂತ. ನಮ್ಮ ವಿರೋಧ ಇದ್ರೂ ಕೂಡ ಪ್ರೀತಮ್ ಗೌಡ ಪರ ನಿಂತಿದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಪ್ರೀತಮ್ ಗೌಡ ಒಂದು ರೀತಿಯಲ್ಲಿ HD ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಅವರ ಕ್ಷೇತ್ರ, ಲೋಕಸಭೆ ಕ್ಷೇತ್ರ, ಅಲ್ಲೇ ಕೌಂಟ್ರ್ ಕೊಟ್ಟರು. ಅಲ್ಲೇ ಬೆಂಬಲಿಗರ ಬಣ ಕಟ್ಕೊಂಡು ಬಂದು ಅವರ ಪರವಾಗಿ ಘೋಷಣೆ ಕೂಗಿಸ್ಕೊಂಡ್ರು. ಒಂದು ರೀತಿಯಲ್ಲಿ ಆ ಸಂದರ್ಭದಲ್ಲಿ ಜಟಾಪಾಟಿಗೂ ಕೂಡ ಕಾರಣ ಆಯಿತು. ಈ ಘಟನೆಯನ್ನು ಕೂಡ ಪ್ರಸ್ತಾಪ ಮಾಡಿ JDS ಹೈಕಮಾಂಡ್ಗೆ ದೂರು ಕೊಟ್ಟಿರುವಂಥದ್ದು. ಈ ವಿಚಾರದಲ್ಲಿ ಒಂದು ಖಡಕ್ಕಾದಂತಹ ವಾರ್ನಿಂಗ್ ರವಾನೆ ಆಗಬೇಕು ಅನ್ನುವಂತಹ ಮನವಿಯನ್ನು ಕೂಡ JDS ಘಟಕ ಮಾಡಿಕೊಂಡಿರುವಂಥದ್ದು. ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದಾಗ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆಗಿದ್ದ ಹಿನ್ನೆಲೆಯಲ್ಲೇ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಸೋಲಾಯಿತು. ಜೊತೆಗೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಇದುವರೆಗೆ ಕ್ರಮ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಸಿದ್ದೇಶ್ವರ್ ಅವರು, ಮಾಜಿ ಸಂಸದ ಸಿದ್ದೇಶ್ವರ್ ಅವರು ಹೈಕಮಾಂಡ್ಗೆ ದೂರು ಕೊಟ್ಟಿರುವಂಥದ್ದು. ರೇಣುಕಾಚಾರ್ಯ ಅವರ ವಿರುದ್ಧ ದೂರು ಮಾಡಿಲ್ಲ, ಯಾವುದೇ ಕ್ರಮ ಆಗಿಲ್ಲ. ಜೊತೆಗೆ ಎಸ್ ಎ ರವೀಂದ್ರನಾಥ್ ವಿರುದ್ಧ ಮತ್ತು ಅವರ ಬಣದ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ, ವಾರ್ನಿಂಗ್ ಸಹಿತ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸಿರುವಂಥದ್ದು. ಇನ್ನು ಚನ್ನಪಟ್ಟಣ ಈಗಾಗಲೇ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿದ್ದಾರೆ. ಅಲ್ಲಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವ್ರನ್ನ ಭೇಟಿ ಮಾಡಿ ಈ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿದೆ, ರಾಜ್ಯ ಬಿಜೆಪಿ ಘಟಕ ಸೈಲೆಂಟ್ ಆಗಿದೆ. ಮುಖ್ಯವಾಗಿ ವಿಜೇಂದ್ರ ಅವರು ಈ ವಿಚಾರದಲ್ಲಿ ತಲೆನೇ ಹಾಕ್ತಾ ಇಲ್ಲ,
ಅನ್ನುವಂತಹ ಒಂದು ಮನವಿಯ ದೂರನ್ನು ಕೂಡ ಅಲ್ಲಿ ರವಾನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಭಿನ್ನಮತದ ಮಧ್ಯೆನೇ ಈ 3 ದೂರು ಹೈಕಮಾಂಡ್ಗೆ ತಲುಪಿರುವಂಥದ್ದು. ಸೊ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸುಮ್ಮನಾಗುತ್ತಾ ಅಥವಾ ವಾರ್ನಿಂಗ್ ಕೊಡುತ್ತಾ ಏನು ಸಲಹೆ ಬರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್, ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು.